ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಪ್ರಿಪರೇಷನ್ಗಾಗಿ ಕಮ್ಯುನಿಕೇಶನ್ ಯೂನಿಟ್ನ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಯೂನಿಟ್ನಿಂದ ನಿಮಗೆ 5 ಪ್ರಶ್ನೆಗಳು ಬರ್ತವೆ. 10 ಅಂಕಗಳನ್ನು ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ಈ ಒಂದು ತರಗತಿಯಲ್ಲಿ ನಾವು ಕ್ಲಾಸ್ ರೂಮ್ ಕಮ್ಯುನಿಕೇಶನ್, ತರಗತಿಯಲ್ಲಿ ಸಂವಹನ, ಇದರ ಮೇಲೆ MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನೀವೇನಾದರೂ ಕೆಸೆಟ್ 2024 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರೆ ಇಲ್ಲಿ ಒಂದು ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕ್ರಾಶ್ ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ, ಕಂಪ್ಲೀಟ್ MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ, ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಲಭ್ಯ ಇದೆ. ಜೊತೆಗೆ 5000 ಪ್ಲಸ್ MCQ PDF ಇದೆ, PYQs ಇದಾವೆ ಕೇವಲ 2000 ರುಪೀಸ್ ನಲ್ಲಿ. ಸೊ ಈ ಒಂದು ಕೋರ್ಸ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಬಯಸಿದ್ರೆ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ನೀವು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ಮತ್ತೆ ಇಲ್ಲಿ ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸ್ಟೋರ್ ಅಂತ ಇದೆ, ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಸೆಟ್ ಪೇಪರ್ 1 ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗುತ್ತೆ. ಈ ಒಂದು ಕೋರ್ಸ್ನ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೋರ್ಸ್ನ ಒಂದು ಓವರ್ ವ್ಯೂ ಇದೆ, ನಂತರ ಕಂಟೆಂಟ್ ಇದೆ. ಈ ಕಂಟೆಂಟ್ ನಲ್ಲಿ ನೀವು ನೋಡ್ಕೊಳ್ಬಹುದು ಫುಲ್ ಸಿಲೆಬಸ್, ಥಿಯರಿ ಲೆಕ್ಚರ್ಸ್ ಇದಾವೆ, MCQ ಲೆಕ್ಚರ್ಸ್ ಇದಾವೆ, ಶಾರ್ಟ್ ಪ್ರಿವಿಯರ್ ಕ್ವಶನ್ ಪೇಪರ್ಸ್ ಇದಾವೆ, ಮಾಕ್ ಟೆಸ್ಟ್ ಗಳಿದಾವೆ, ಮತ್ತೆ ಪ್ರಾಕ್ಟೀಸ್ MCQ ಸೆಟ್ ಇದೆ, ನೋಟ್ಸ್ ಇದೆ. ಸೊ ಎಲ್ಲವನ್ನು ಕೂಡ ನೀವು ಒಂದ್ಸಾರಿ ನೀವು ಜಾಯಿನ್ ಆದ್ರೆ ನೀವು ಎನಿ ಟೈಮ್ ಈ ಒಂದು ಸೋರ್ಸ್ ಅನ್ನ ಆಕ್ಸೆಸ್ ಮಾಡಬಹುದು. ಸೊ ಅದೇ ರೀತಿ ನೀವು ನಮ್ಮ ಡೈಲಿ ಅಪ್ಡೇಟ್ಸ್ ಗಳಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ಜಾಯಿನ್ ಆಗಬಹುದು. ಸೊ ಹಿಯರ್ ದ ಫಸ್ಟ್ ಕ್ವೆಶ್ಚನ್ ಇಸ್ ಎಂಪ್ಲಾಯ್ಮೆಂಟ್ ಆಫ್ ಕ್ಲಾಸ್ ರೂಮ್ ಟೆಕ್ನಾಲಜಿ ನೀಡ್ಸ್ ಕ್ಲಾರಿಟಿ ವಿತ್ ರಿಗಾರ್ಡ್ ಟು. So option A, instructional messages. Option B, course objectives. Option C, technological competencies. Option D, experience of failures. Option E, institutional indolence. ಸೊ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಏನಿದೆ ಅಂದ್ರೆ ತರಗತಿಯ ತಂತ್ರಜ್ಞಾನದ ಬಳಕೆಗೆ ಸಂಬಂಧಿಸಿದ ಸ್ಪಷ್ಟತೆಯ ಅಗತ್ಯವಿದೆ. ಸೊ ತರಗತಿಯಲ್ಲಿ ನಾವು ತಂತ್ರಜ್ಞಾನವನ್ನ ಬಳಸಬೇಕಂತಂದ್ರೆ ಯಾವ ವಿಷಯಗಳ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು? ಆಪ್ಷನ್ ಎ ಸೂಚನೆ ಸಂದೇಶಗಳು, ಆಪ್ಷನ್ ಬಿ ಕೋರ್ಸ್ನ ಉದ್ದೇಶಗಳು, ಆಪ್ಷನ್ ಸಿ ತಾಂತ್ರಿಕ ಸಾಮರ್ಥ್ಯಗಳು, ಆಪ್ಷನ್ ಡಿ ವೈಫಲ್ಯಗಳ ಅನುಭವ, ಆಪ್ಷನ್ ಇ ಸಾಂಸ್ಥಿಕ ದೌರ್ಬಲ್ಯ. ಸೊ ಇಲ್ಲಿ ನಾವು ಆಪ್ಷನ್ಗಳನ್ನು ನೋಡಿದ್ರೆ ನಮಗೆ ಸರಿಯಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ತರಗತಿಯ ತಂತ್ರಜ್ಞಾನದ ಬಳಕೆಗೆ ಸಂಬಂಧಿಸಿದಂತೆ ಯಾವಾಗಲೂ ಸೂಚನೆ ಸಂದೇಶಗಳು ಅಂದ್ರೆ ಇನ್ಸ್ಟ್ರಕ್ಷನಲ್ ಮೆಸೇಜಸ್ ಬಗ್ಗೆ ನಮಗೆ ಮೊದಲು ಗೊತ್ತಿರಬೇಕು. ನಂತರ ಕೋರ್ಸ್ ಆಬ್ಜೆಕ್ಟಿವ್ಸ್, ಕೋರ್ಸ್ನ ಉದ್ದೇಶಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಜೊತೆಗೆ ಟೆಕ್ನಾಲಜಿಕಲ್ ಕಾಂಪಿಟೆನ್ಸೀಸ್ ಅಂದ್ರೆ ತಾಂತ್ರಿಕ ಸಾಮರ್ಥ್ಯಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಈ ಮೂರರ ಬಗ್ಗೆನೂ ಗೊತ್ತಿದ್ದಾಗ ನಾವು ತರಗತಿಯಲ್ಲಿ ತಂತ್ರಜ್ಞಾನವನ್ನ ಸರಿಯಾಗಿ ಬಳಕೆ ಮಾಡಬಹುದು. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಏನಾಗಿದೆ, ಸರಿ ಉತ್ತರ ಆಗಿದೆ. So effective employment of classroom technology requires clarity in instructional messages to ensure that students understand the content being delivered through technological means. So ಯಾವಾಗಲೂ ಒಂದು ತರಗತಿಯಲ್ಲಿ ಶಿಕ್ಷಕರು ತಂತ್ರಜ್ಞಾನವನ್ನ ಬಳಕೆ ಮಾಡಬೇಕಾದ್ರೆ ಇನ್ಸ್ಟ್ರಕ್ಷನಲ್ ಮೆಸೇಜಸ್ ಆಗಿರ್ಬೋದು, ಕೋರ್ಸ್ನ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ದೆನ್ ಟೆಕ್ನಾಲಜಿಕಲ್ ಕಾಂಪಿಟೆನ್ಸೀಸ್, ಈ ಮೂರರ ಬಗ್ಗೆನೂ ಕೂಡ ಸ್ಪಷ್ಟತೆಯನ್ನ ಹೊಂದಿದ್ರೆ ಆವಾಗ ಬೋಧನಾ ಕಾರ್ಯ ಏನಾಗ್ತಾ ಇದೆ, ಇಲ್ಲಿ ಪರಿಣಾಮಕಾರಿ ಆಗ್ತಾ ಇದೆ. The next question is the concept of feedback in the classroom setting is critical because option A, it provides a grade or score only. Option B, allows students to compete with each other. Option C, offers information that can guide future learning. Option D, is required for school accreditation. ತರಗತಿಯ ಸೆಟ್ಟಿಂಗ್ ನಲ್ಲಿ ಪ್ರತಿಕ್ರಿಯೆ ಪರಿಕಲ್ಪನೆಯು ನಿರ್ಣಾಯಕವಾಗಿದೆ ಏಕೆಂದರೆ ಆಪ್ಷನ್ ಎ ಗ್ರೇಡ್ ಅಥವಾ ಸ್ಕೋರ್ ಅನ್ನ ಮಾತ್ರ ಒದಗಿಸುತ್ತದೆ. ಆಪ್ಷನ್ ಬಿ ವಿದ್ಯಾರ್ಥಿಗಳು ಪರಸ್ಪರ ಸ್ಪರ್ಧಿಸಲು ಅನುವು ಮಾಡಿಕೊಡುತ್ತದೆ. ಆಪ್ಷನ್ ಸಿ ಭವಿಷ್ಯದ ಕಲಿಕೆಗೆ ಮಾರ್ಗದರ್ಶನ ನೀಡುವ ಮಾಹಿತಿಯನ್ನು ನೀಡುತ್ತದೆ. ಆಪ್ಷನ್ ಡಿ ಶಾಲಾ ಮಾನ್ಯತೆಗೆ ಅಗತ್ಯವಿದೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿದೆ. ಸೊ ಫೀಡ್ಬ್ಯಾಕ್ ಇಟ್ ಗೋಯಿಂಗ್ ಟು ಆಫರ್ ಇನ್ಫಾರ್ಮೇಶನ್ ದಟ್ ಕ್ಯಾನ್ ಗೈಡ್ ಫ್ಯೂಚರ್ ಲರ್ನಿಂಗ್. ಸೊ ತರಗತಿಯಲ್ಲಿ ಪ್ರತಿಕ್ರಿಯೆ ಎಂಬುದು ಭವಿಷ್ಯದ ಕಲಿಕೆಗೆ ಮಾರ್ಗದರ್ಶನ ನೀಡುವ ಮಾಹಿತಿಯನ್ನು ನೀಡುತ್ತದೆ. ಸೊ ಹೀಗಾಗಿ ತರಗತಿಯಲ್ಲಿ ಪ್ರತಿಕ್ರಿಯೆ ತುಂಬಾ ಅವಶ್ಯಕವಾಗಿದೆ. So feedback in the classroom setting is essential as it provides students with information on their performance that can help them understand their strengths and areas of improvement. So ಈ ಫೀಡ್ಬ್ಯಾಕ್ ನಿಂದ ಏನಾಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ತಾವು ಯಾವ ವಿಷಯದಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದಬೇಕು ಎಂಬುದು ಅರ್ಥ ಮಾಡಿಕೊಳ್ತಾರೆ. ತಾವು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದೀವಿ ಎಂಬುದು ಅವರಿಗೆ ಸರಿಯಾಗಿ ಅರ್ಥ ಆಗುತ್ತೆ.
The next question is an essential characteristic of effective classroom communication is option A redundancy, option B complexity, option C clarity, option D vagueness. ಪರಿಣಾಮಕಾರಿ ತರಗತಿಯ ಸಂವಹನದ ಅತ್ಯಗತ್ಯ ಗುಣಲಕ್ಷಣವೆಂದರೆ ಆಪ್ಷನ್ ಎ ಪುನರುಕ್ತಿ, ಆಪ್ಷನ್ ಬಿ ಸಂಕೀರ್ಣತೆ, ಆಪ್ಷನ್ ಸಿ ಸ್ಪಷ್ಟತೆ, ಆಪ್ಷನ್ ಡಿ ಅಸ್ಪಷ್ಟತೆ. So here good characteristic of effective classroom communication is clarity. ಯಾವಾಗಲೂ ಒಂದು ತರಗತಿಯಲ್ಲಿ ಸಂವಹನಕಾರಿ ಯಶಸ್ವಿ ಆಗ್ಬೇಕಂತಂದ್ರೆ ಅಲ್ಲಿ ಸ್ಪಷ್ಟತೆ ಇರಬೇಕು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಶಿಕ್ಷಕರ ಕಡೆಯಿಂದನೂ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳ ಕಡೆಯಿಂದನೂ ಆಗಿರ್ಬೋದು, ಸ್ಪಷ್ಟತೆ ಇದ್ದಾಗ ಮಾತ್ರ ಸಂವಹನ ಕಾರ್ಯ ಪರಿಣಾಮಕಾರಿ ಆಗ್ತಾ ಇದೆ. ಸೊ ಕ್ಲಾರಿಟಿ ಇನ್ ಕಮ್ಯುನಿಕೇಶನ್ ಮೀನ್ಸ್ ಡೆಲಿವರಿಂಗ್ ಮೆಸೇಜಸ್ ಇನ್ ಅ ಸ್ಟ್ರೇಟ್ ಫಾರ್ವರ್ಡ್ and understandable manner, ensuring students can easily grasp the subject matter. So ಇಲ್ಲಿ ಕ್ಲಾರಿಟಿ ಅಂದಾಗ, ಸ್ಪಷ್ಟತೆ ಅಂದಾಗ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಲಿಸುವ ವಿಷಯ ವಿದ್ಯಾರ್ಥಿಗಳಿಗೆ ನೇರವಾಗಿ ಹೇಳಬೇಕು, ಮತ್ತೆ ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಿರಬೇಕು, ಮತ್ತೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಆ ವಿಷಯವನ್ನ ಅರ್ಥ ಮಾಡಿಕೊಂಡು ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಹಾಯವಾಗುವಂತಿರಬೇಕು. ಸೊ ಇಲ್ಲಿ ನಾವು ಭಾಷೆಯನ್ನ ಕ್ಲಿಯರ್ ಆಗಿ ಬಳಸಬೇಕು. ಸೊ ಎಕ್ಸಾಮ್ ಹೆಚ್ಚು ಉದಾಹರಣೆಗಳನ್ನ ನೀಡಬೇಕು, ಜೊತೆಗೆ ಟೀಚಿಂಗ್ ಏಡ್ಸ್ ಗಳನ್ನ ಕೂಡ ನಾವು ಇಲ್ಲಿ ಬಳಕೆ ಮಾಡಬೇಕು. ಸೊ ಆವಾಗ ಈ ಒಂದು ಸಂವಹನ ಕಾರ್ಯ ಕ್ಲಿಯರ್ ಆಗಿ ಸ್ಪಷ್ಟತೆಯನ್ನ ಹೊಂದಿರ್ತಾ ಇದೆ. ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಬ್ಯಾರಿಯರ್ಸ್ ಕ್ಯಾನ್ ಇನ್ಕ್ಲೂಡ್ ಆಲ್ ಎಕ್ಸೆಪ್ಟ್ ಆಪ್ಷನ್ ಎ ಕಲ್ಚರಲ್ ಡಿಫರೆನ್ಸಸ್, ಆಪ್ಷನ್ ಬಿ ಆಕ್ಟಿವ್ ಲಿಸನಿಂಗ್, ಆಪ್ಷನ್ ಸಿ ಸೈಕಾಲಜಿಕಲ್ ನಾಯ್ಸ್, ಆಪ್ಷನ್ ಡಿ ಲ್ಯಾಂಗ್ವೇಜ್ ಡಿಫಿಕಲ್ಟೀಸ್. ತರಗತಿಯ ಸಂವಹನ ಅಡೆತಡೆಗಳು ಈ ಕೆಳಗಿನವುಗಳಲ್ಲಿ ಯಾವುದನ್ನ ಒಳಗೊಂಡಿರಬಹುದು? ಆಪ್ಷನ್ ಎ ಸಾಂಸ್ಕೃತಿಕ ವ್ಯತ್ಯಾಸಗಳು, ಆಪ್ಷನ್ ಬಿ ಸಕ್ರಿಯ ಆಲಿಸುವಿಕೆ, ಆಪ್ಷನ್ ಸಿ ಮಾನಸಿಕ ಶಬ್ದ, ಆಪ್ಷನ್ ಡಿ ಭಾಷಾ ವ್ಯತ್ಯಾಸಗಳು. Yes, here the right answer for this question is option B, active listening. In classroom communication, cultural differences, psychological noise, language differences, these are all barriers for effective communication, but active listening it is not a barrier. So ಯಾವಾಗಲೂ ಒಂದು ತರಗತಿಯಲ್ಲಿ ಈ ಸಾಂಸ್ಕೃತಿಕ ವ್ಯತ್ಯಾಸಗಳಾಗಿರಬಹುದು, ಮಾನಸಿಕ ಶಬ್ದ ಆಗಿರಬಹುದು, ಭಾಷಾ ವ್ಯತ್ಯಾಸಗಳಾಗಿರ್ಬೋದು, ಇವು ಮೂರು ಕೂಡ ಸಂವಹನ ಕಾರ್ಯಕ್ಕೆ ಅಡೆತಡೆಗಳಾಗಿವೆ. ಆದ್ರೆ ಇಲ್ಲಿ ಸಕ್ರಿಯ ಆಲಿಸುವಿಕೆ ಎಂಬುದು ಇದು ತರಗತಿಯಲ್ಲಿ ಒಂದು ಬ್ಯಾರಿಯರ್ ಆಗಿಲ್ಲ, ಇದು ಸಂವಹನ ಕಾರ್ಯಕ್ಕೆ ಒಂದು ಗುಣಾತ್ಮಕ ಲಕ್ಷಣವಾಗಿದೆ. So active listening, it is a communication technique used in counseling, training and conflict resolution, which requires the listener to fully concentrate, understand, respond and remember. So ಇಲ್ಲಿ active listening ಅಂದಾಗ ಇಲ್ಲಿ ಕೇಳುಗರು ಅಂದ್ರೆ ಉದಾಹರಣೆಗೆ ತರಗತಿಯಲ್ಲಿ ಸಂವಹನ ನಡೀಬೇಕಾದ್ರೆ ಶಿಕ್ಷಕರು ಪಾಠವನ್ನ ಮಾಡಬೇಕಾದ್ರೆ ಆಕ್ಟಿವ್ ಲಿಸನರ್ಸ್ ಈ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಹೆಚ್ಚು ಕಾನ್ಸಂಟ್ರೇಟ್ ಇಂದ ವಿಷಯವನ್ನ ಕೇಳಿಕೊಳ್ತಾರೆ, ಅರ್ಥ ಮಾಡಿಕೊಳ್ತಾರೆ, ಸರಿಯಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ, ಮತ್ತೆ ವಿಷಯವನ್ನ ರಿಮೆಂಬರ್ ಅಂದ್ರೆ ನೆನಪಿನಲ್ಲಿ ಇಟ್ಕೊಳ್ತಾರೆ. ಸೊ ಇದಕ್ಕೆ ನಾವು ಏನಂತೀವಿ, ಆಕ್ಟಿವ್ ಲಿಸ್ನಿಂಗ್. ಸೊ ಇದರಿಂದ ಏನಾಗ್ತಾ ಇದೆ, ಕೇಳುಗರು ಮತ್ತು ಹೇಳುವವರ ನಡುವೆ ಒಂದು ಉತ್ತಮವಾದ ಸಂಬಂಧ ಬೆಳೀತಾ ಇದೆ. ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಇನ್ ಅ ಕ್ಲಾಸ್ ರೂಮ್ delayed feedback can happen due to option A use of technology, option B expanded communication, option C semantic noise, option D participatory environment. ತರಗತಿಯಲ್ಲಿ ವಿಳಂಬವಾದ ಪ್ರತಿಕ್ರಿಯೆಯು ಈ ಕಾರಣದಿಂದ ಸಂಭವಿಸಬಹುದು. ಆಪ್ಷನ್ ಎ ತಂತ್ರಜ್ಞಾನದ ಬಳಕೆ, ಆಪ್ಷನ್ ಬಿ ವಿಸ್ತೃತ ಸಂವಹನ, ಆಪ್ಷನ್ ಸಿ ಶಬ್ದಾರ್ಥದ ಶಬ್ದ, ಆಪ್ಷನ್ ಡಿ ಭಾಗವಹಿಸುವಿಕೆಯ ವಾತಾವರಣ. Yes, here the right answer is option C semantic noise. It can happen due the delayed feedback can happen due to semantic noise. ಈ ಶಬ್ದಾರ್ಥದ ಶಬ್ದದಿಂದಾಗಿ ಸೊ ಇಲ್ಲಿ ತರಗತಿಯಲ್ಲಿ ಫೀಡ್ಬ್ಯಾಕ್ ಏನಾಗುತ್ತೆ, ತಡ ಆಗುತ್ತೆ. So semantic noise in communication leads to interference with the interpretation of the message due to ambiguity in words, sentences or symbols. ಸೊ ಹಲವಾರು ಬಾರಿ ಇಲ್ಲಿ ಲಿಸನರ್ಸ್ ಅಂದ್ರೆ ಉದಾಹರಣೆಗೆ ವಿದ್ಯಾರ್ಥಿಗಳು ಶಿಕ್ಷಕರು ತುಂಬಾ ಕಠಿಣ ಪದಗಳನ್ನ ಬಳಕೆ ಮಾಡಿದ್ರೆ, ಸೊ ವಿದ್ಯಾರ್ಥಿಗಳು ಯಾವುದೇ ಒಂದು ಪದ ಅಥವಾ ವಾಕ್ಯದ ಅರ್ಥವನ್ನ ತಪ್ಪಾಗಿ ಗ್ರಹಿಸಿಕೊಂಡ್ರೆ, ಸೊ ಅವಾಗ ಫೀಡ್ಬ್ಯಾಕ್ ನಲ್ಲಿ ಏನಾಗ್ತಾ ಇದೆ, ಡಿಲೇ ಆಗ್ತಾ ಇದೆ. The next question is a disruption in the communication process is called
ಆಪ್ಷನ್ ಎ ಇಂಡೈರೆಕ್ಟ್, ಆಪ್ಷನ್ ಬಿ ನಾನ್ ಕಂಟಿಗಸ್, ಆಪ್ಷನ್ ಸಿ ಕಂಟಿಗಸ್, ಆಪ್ಷನ್ ಡಿ ಅಮಾರ್ಪಸ್. ಸಂವಹನ ಪ್ರಕ್ರಿಯೆಯಲ್ಲಿ ಅಡಚಣೆಯನ್ನ ಏನಂತ ಕರಿತೀವಿ? ಅತಿಕ್ರಮಣ, ಪ್ರತಿಕ್ರಿಯೆ, ಶಬ್ದ, ಪರಸ್ಪರ ಕ್ರಿಯೆ. ಸೊ ದ ರೈಟ್ ಆನ್ಸರ್ is, so disruption in the communication process, it is known as the contiguous. Option C is the right answer. Shabda. So classroom communication, it is an interaction between the teacher and the students in a class. So it should be direct and clear, it should be contiguous. ಸೊ ಇಲ್ಲಿ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವೆ ಒಂದು ಸಂವಹನ ಕಾರ್ಯ ನಡೀತಾ ಇರ್ತದೆ. ಅದು ವರ್ಬಲ್ ಆಗಿರ್ಬೋದು ಅಥವಾ ಇನ್ ವರ್ಬಲ್, ನಾನ್ ವರ್ಬಲ್ ಅಥವಾ ರಿಟರ್ನ್, ಅಂದ್ರೆ ಮೌಖಿಕವಾಗಿ, ಅಮೌಖಿಕವಾಗಿ ಮತ್ತೆ ರಿಟರ್ನ್ ಮೂಲಕ ಇಲ್ಲಿ ಸಂಭಾಷಣೆ ನಡೀತಾ ಇರ್ತದೆ. ಯಾವಾಗಲೂ ಈ ಒಂದು ಸಂವಹನ ಕಾರ್ಯ ನೇರವಾಗಿರಬೇಕು ಮತ್ತೆ ಸ್ಪಷ್ಟತೆಯನ್ನ ಹೊಂದಿರಬೇಕು. The next question is, a student greets his teacher with good morning. Here the channel of communication is option A the effect, option B the source, option C the speech, option D the intent. ಒಬ್ಬ ವಿದ್ಯಾರ್ಥಿಯು ತನ್ನ ಶಿಕ್ಷಕರನ್ನು ಗುಡ್ ಮಾರ್ನಿಂಗ್ ಎಂದು ಸ್ವಾಗತಿಸುತ್ತಾನೆ. ಇಲ್ಲಿ ಸಂವಹನದ ಚಾನಲ್ ಆಪ್ಷನ್ ಎ ಪರಿಣಾಮ, ಆಪ್ಷನ್ ಬಿ ಮೂಲ, ಆಪ್ಷನ್ ಸಿ ಭಾಷಣ, ಆಪ್ಷನ್ ಡಿ ಉದ್ದೇಶ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ದ ಸ್ಪೀಚ್. ಸೊ ಏಕೆಂದ್ರೆ ಇಲ್ಲಿ ವಿದ್ಯಾರ್ಥಿ ಏನ್ ಮಾಡ್ತಾ ಇದ್ದಾನೆ? ಶಿಕ್ಷಕರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ವಿದ್ಯಾರ್ಥಿ ಏನ್ ಮಾಡ್ತಾ ಇದ್ದಾನೆ? ಭಾಷೆಯನ್ನ ಬಳಸ್ತಾ ಇದ್ದಾನೆ, ಮಾತನಾಡ್ತಾ ಇದ್ದಾನೆ. ಹಾಗಾಗಿ ಇದಕ್ಕೆ ನಾವು ಸ್ಪೀಚ್ ಅಂತ ಹೇಳ್ಬೋದು. ಸೊ ಇನ್ ದ ಅಬೋ ಎಕ್ಸಾಂಪಲ್, ವೆನ್ ದ ಸ್ಟೂಡೆಂಟ್ ಗ್ರೀಟ್ಸ್ ದ ಟೀಚರ್ ವಿತ್ ಗುಡ್ ಮಾರ್ನಿಂಗ್, ದ ಸ್ಟೂಡೆಂಟ್ ಇಸ್ ಯೂಸಿಂಗ್ ಈ ಸ್ಪೀಚ್ ಆಸ್ ದ ಚಾನಲ್ ಆಫ್ ಕಮ್ಯುನಿಕೇಶನ್. ಇಲ್ಲಿ ವಿದ್ಯಾರ್ಥಿಯು ಶಿಕ್ಷಕರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಲು ಭಾಷೆಯನ್ನ ಬಳಸ್ತಾ ಇದ್ದಾನೆ, ಅಂದ್ರೆ ಮಾತನಾಡ್ತಾ ಇದ್ದಾನೆ, ಸ್ಪೀಚ್ ಅನ್ನ ಬಳಸ್ತಾ ಇದ್ದಾನೆ. ಹೀಗಾಗಿ ಇದು ಚಾನಲ್ ಆಫ್ ಕಮ್ಯುನಿಕೇಶನ್ ಆಗಿದೆ. The next question is, which of the following elements are needed for the completion of classroom communication? Source, noise, content, receiver, feedback. ತರಗತಿಯ ಸಂವಹನವನ್ನು ಪೂರ್ಣಗೊಳಿಸಲು ಕೆಳಗಿನವುಗಳಲ್ಲಿ ಯಾವ ಅಂಶಗಳು ಬೇಕಾಗುತ್ತವೆ? ಮೂಲ, ಶಬ್ದ, ವಿಷಯ, ರಿಸೀವರ್, ಫೀಡ್ಬ್ಯಾಕ್. The right answer is option C, A, C, D and E. Source is necessary, content, receiver and also feedback. So noise is it means it is a disturbance factor in the communication, so it is not necessary. So ಸಂವಹನದಲ್ಲಿ ಮೂಲ ಬೇಕಾಗುತ್ತೆ, ಸೋರ್ಸ್ ಜೊತೆಗೆ ವಿಷಯ ಬೇಕಾಗುತ್ತೆ, ರಿಸೀವರ್ಸ್ ಅಂದ್ರೆ ಮಾಹಿತಿಯನ್ನ ಪಡೆಯುವವರು ಬೇಕು, ಮತ್ತೆ ಫೀಡ್ಬ್ಯಾಕ್ ಕೂಡ ಬೇಕು. ಶಬ್ದದ ಅವಶ್ಯಕತೆ ಇರುವುದಿಲ್ಲ. ಶಬ್ದದಿಂದ ಏನಾಗ್ತಾ ಇದೆ? ಸಂವಹನ ಕಾರ್ಯ ಸರಿಯಾಗಿ ವಿದ್ಯಾರ್ಥಿಗಳಿಗೆ ರೀಚ್ ಆಗಲ್ಲ. ಸೊ ಇಲ್ಲಿ ಆಪ್ಷನ್ ಸಿ ಏನಾಗಿದೆ? ಸರಿಯಾಗಿದೆ. The next question is, the dimensions of classroom communication are. ತರಗತಿಯ ಸಂವಹನದ ಆಯಾಮಗಳು. ಆಪ್ಷನ್ ಎ ಅಸ್ಪಷ್ಟತೆಯ ಮಟ್ಟ, ಆಪ್ಷನ್ ಬಿ ವೀಕ್ಷಣೆಯ ಮಟ್ಟ ಅಂದ್ರೆ ಲೆವೆಲ್ ಆಫ್ ಅಬ್ಸರ್ವೇಷನ್, ಆಪ್ಷನ್ ಸಿ ಒಳನುಸುವಿಕೆಯ ಮಟ್ಟ, ಲೆವೆಲ್ ಆಫ್ ಇಂಟ್ರೂಷನ್, ಆಪ್ಷನ್ ಡಿ ಉದ್ದೇಶ ಪೂರ್ವಕತೆ, ಇಂಟೆನ್ಷನಾಲಿಟಿ, ಆಪ್ಷನ್ ಇ ಪ್ರಮಾಣಕ ತೀರ್ಪು, ನಾರ್ಮೇಟಿವ್ ಜಡ್ಜ್ಮೆಂಟ್. Here the right answer is option D, B, D and E. Level of observation, level of intrusion, intentionality. So ಇಲ್ಲಿ ವೀಕ್ಷಣೆಯ ಮಟ್ಟ, ಒಳನುಸುಳುವಿಕೆಯ ಮಟ್ಟ, ಜೊತೆಗೆ ಸಿ ಬರಲ್ಲ, ವೀಕ್ಷಣೆಯ ಮಟ್ಟ, ಉದ್ದೇಶ ಪೂರ್ವಕತೆ ಮತ್ತು ಪ್ರಮಾಣಕ ತೀರ್ಪು. ಆಪ್ಷನ್ ಡಿ ಸರಿಯಾಗಿದೆ. ಲೆವೆಲ್ ಆಫ್ ಅಬ್ಸರ್ವೇಷನ್, ದೆನ್ ಇಂಟೆನ್ಷನಾಲಿಟಿ ಅಂಡ್ ನಾರ್ಮೇಟಿವ್ ಜಡ್ಜ್ಮೆಂಟ್. B, D and E are correct. So Dance and Larson's definitions of communication in 1976, Dance and Larson defined communication from the viewpoint of three dimensions. One is level of observation, another one is intentionality, and the third one is normative judgment. The next question is, classroom communication is goal oriented, style centric, collaborative, vertical, non rhetorical. So ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗಿಲ್ಲ. So the right answer is option C, A and C. Classroom communication is always goal oriented and collaborative. So classroom communication ಅಂದ್ರೆ ತರಗತಿಯ ಸಂವಹನವು ಯಾವಾಗಲೂ ಉದ್ದೇಶ ಪೂರ್ವಕವಾಗಿರುತ್ತದೆ ಮತ್ತೆ ಕೊಲಾಬರೇಟಿವ್ ಅಂದ್ರೆ ಕೊಲಾಬರೇಷನ್ ಇರುತ್ತೆ. So classroom communication, it is purposive, positive and
pragmatic in nature. It takes place between teachers and learners. So it has a formal or also informal. So it involves speaking, lecturing, describing, explaining, illustrating, etc. ಸೊ ಈ ಒಂದು ತರಗತಿ ಸಂವಹನ ಏನಿದೆ ಇದು ಉದ್ದೇಶಪೂರ್ವಕವಾಗಿರುತ್ತೆ, ಧನಾತ್ಮಕವಾಗಿರುತ್ತೆ, ಮತ್ತೆ ಪ್ರಾಗ್ಮೆಟಿಕ್ ಅಂದ್ರೆ ಪ್ರಾಕ್ಟಿಕಲ್ ಕೂಡ ಆಗಿರುತ್ತೆ. ಸೊ ಇದು ಶಿಕ್ಷಕರು ಮತ್ತು ಹಲವಾರು ಕೇಳುಗರ ನಡುವೆ ನಡೀತಾ ಇರ್ತದೆ. ಸೊ ಇದು ಹಲವಾರು ವೇಳೆ ಹೆಚ್ಚಿನ ಸಮಯ ಫಾರ್ಮಲ್ ಆಗಿರುತ್ತೆ, ಇನ್ ಕೆಲವೊಂದು ಸಲ ಇನ್ಫಾರ್ಮಲ್ ಕೂಡ ಆಗಿರುತ್ತೆ. ಸೊ ಇಲ್ಲಿ ಮಾತನಾಡ್ತಾರೆ, ಭಾಷೆ ಲೆಕ್ಚರ್ ಅನ್ನ ನೀಡ್ತಾರೆ, ವಿವರಣೆ ಮಾಡ್ತಾರೆ, ಉದಾಹರಣೆಯನ್ನ ನೀಡ್ತಾರೆ. The next question is, if a student raises a hand to speak in class, the person is using modifier, emblem, regulator, display. ತರಗತಿಯಲ್ಲಿ ಮಾತನಾಡಲು ವಿದ್ಯಾರ್ಥಿಯು ಕೈ ಎತ್ತಿದರೆ ಆ ವ್ಯಕ್ತಿ ಏನನ್ನ ಬಳಸ್ತಾ ಇದ್ದಾನೆ? ಮಾಡಿಫೈಯರ್, ಲಾಂಛನ, ನಿಯಂತ್ರಕ, ಪ್ರದರ್ಶನ. Yes, here the right answer is option B, emblem. The next question is, the psychological aspects of classroom are best managed by class teacher, subject teacher, principal, student themselves. ತರಗತಿಯ ಮನೋವೈಜ್ಞಾನಿಕ ಅಂಶಗಳನ್ನು ಉತ್ತಮವಾಗಿ ಯಾರು ನಿರ್ವಹಿಸುತ್ತಾರೆ? ಆಪ್ಷನ್ ಎ ತರಗತಿಯ ಶಿಕ್ಷಕ, ಆಪ್ಷನ್ ಬಿ ವಿಷಯ ಶಿಕ್ಷಕ, ಆಪ್ಷನ್ ಸಿ ಪ್ರಾಂಶುಪಾಲರು, ಆಪ್ಷನ್ ಡಿ ವಿದ್ಯಾರ್ಥಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕ್ಲಾಸ್ ಟೀಚರ್. ಯಾಕಂದ್ರೆ ತರಗತಿಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳನ್ನು ತರಗತಿಯ ಶಿಕ್ಷಕರು ಉತ್ತಮವಾಗಿ ಅವರ ಇಂಟ್ರೊಡಕ್ಷನ್ ಅವರ ಹತ್ರ ಇರುತ್ತೆ. ಸೊ ಇಲ್ಲಿ ತರಗತಿಯ ಶಿಕ್ಷಕರು ಹೆಚ್ಚಿನ ಸಮಯವನ್ನು ವಿದ್ಯಾರ್ಥಿಗಳಿಗೆ ಕಳೆಯೋದ್ರಿಂದ ಅವರ ಬಗ್ಗೆ ಅವರ ವೈಜ್ಞಾನಿಕ ಅಂಶಗಳನ್ನು ತರಗತಿಯ ಶಿಕ್ಷಕರೇ ನಿರ್ವಹಿಸಬೇಕು. The next question is, the facial expression of students relate to which element of the communication process? Message, receiver, channel, sender. ವಿದ್ಯಾರ್ಥಿಗಳ ಮುಖಭಾವವು ಸಂವಹನ ಪ್ರಕ್ರಿಯೆಯ ಯಾವ ಅಂಶಕ್ಕೆ ಸಂಬಂಧಿಸಿದೆ? ಸಂದೇಶ, ರಿಸೀವರ್, ಚಾನಲ್, ಕಳುಹಿಸುವವರು. ಸೊ ದ ಫೇಶಿಯಲ್ ಎಕ್ಸ್ಪ್ರೆಷನ್ ಆಫ್ ಸ್ಟೂಡೆಂಟ್ಸ್ ರಿಲೇಟ್ ಟು ಮೆಸೇಜ್. ಆಪ್ಷನ್ ಎ ಇಸ್ ಕರೆಕ್ಟ್. ವಿದ್ಯಾರ್ಥಿಗಳ ಮುಖಭಾವವು ಸಂವಹನ ಪ್ರಕ್ರಿಯೆಯ ಸಂದೇಶಕ್ಕೆ ಸಂಬಂಧಿಸಿದೆ. ಸೊ ಫೇಶಿಯಲ್ ಎಕ್ಸ್ಪ್ರೆಷನ್ ಆಫ್ ಸ್ಟೂಡೆಂಟ್ಸ್ ರಿಲೇಟ್ಸ್ ದ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಶನ್ ಪ್ರಾಸೆಸ್. ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಕಮ್ ಅಂಡರ್ ನಾನ್ ವರ್ಬಲ್ ಕಮ್ಯುನಿಕೇಶನ್. ಸೊ ಈ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ ಏನಿದೆ ಇದು ನಾನ್ ವರ್ಬಲ್ ಅಮೌಖಿಕ ಸಂವಹನ ಆಗಿದೆ. The next question is, which of the following will make communication more effective? Option A, cracking jokes in between. Option B, using multi-sensory appeal. Option C, speaking with high authority. Option D, telling what is useful to the listeners. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಂವಹನವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ? ಆಪ್ಷನ್ ಎ, ನಡುವೆ ಜೋಕುಗಳನ್ನ ಹೇಳುವುದು. ಆಪ್ಷನ್ ಬಿ, ಬಹು ಸಂವೇದನಾ ಮನವಿಯನ್ನು ಬಳಸುವುದು. ಆಪ್ಷನ್ ಸಿ, ಉನ್ನತ ಅಧಿಕಾರಿಗಳೊಂದಿಗೆ ಮಾತನಾಡುವುದು. ಆಪ್ಷನ್ ಡಿ, ಕೇಳುಗರಿಗೆ ಉಪಯುಕ್ತವಾದುದನ್ನು ಹೇಳುವುದು. ಎಸ್ ಫ್ರೆಂಡ್ಸ್, ದಿಸ್ ಕ್ವೆಶ್ಚನ್ ಇಸ್ ಫಾರ್ ಯು. ಯು ಹ್ಯಾವ್ ಟು ಕಮೆಂಟ್ ದ ರೈಟ್ ಆನ್ಸರ್ ಇನ್ ಕಮೆಂಟ್ ಸೆಕ್ಷನ್. ಸೊ ವಿದ್ಯಾರ್ಥಿಗಳು, ಈ ಒಂದು ಪ್ರಶ್ನೆಯನ್ನು ನಿಮಗೆ ನೀಡಲಾಗಿದೆ, ನೀವು ಸರಿಯಾದ ಉತ್ತರವನ್ನ ಕಮೆಂಟ್ ನಲ್ಲಿ ತಿಳಿಸಬೇಕು. ಅದೇ ರೀತಿ ನೀವೇನಾದ್ರೂ KSET 2024 ಪೇಪರ್ 1 ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರೆ, ಇಲ್ಲಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ಇಂದ ಒಂದು ಕಂಪ್ಲೀಟ್ ಕ್ರಾಶ್ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ, ಕಂಪ್ಲೀಟ್ MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ, ಎಂಟೈರ್ ಸಿಲೆಬಸ್ ಮೇಲೆ ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ, ನೋಟ್ಸ್ ಇದೆ, PYQ ಇದೆ, ಮತ್ತೆ 5000+ MCQ PDF ಕೂಡ ಇದೆ. ಈ ಎಲ್ಲಾ ಮಟೀರಿಯಲ್ ನಿಮಗೆ ಕೇವಲ 2000 ರೂಪೀಸ್ ನಲ್ಲಿ ಸಿಗ್ತಾ ಇದೆ. ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ನಂತರ KSET ಪೇಪರ್ 1 ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಎಲ್ಲ ಕಂಟೆಂಟ್ ಅನ್ನ ನೋಡ್ಕೊಳ್ಬಹುದು, ಮತ್ತೆ ಇಲ್ಲಿಂದ ನೀವು ಪೇ ಮಾಡಿ ಜಾಯಿನ್ ಕೂಡ ಆಗ್ಬಹುದು. ನೀವು ಒಂದ್ಸರಿ ಜಾಯಿನ್ ಆದ್ರೆ ನೀವು ಎಷ್ಟು ಬಾರಿ ಬೇಕಾದ್ರೂ ಈ ಒಂದು ಮಟೀರಿಯಲ್ ಅನ್ನ ಆಕ್ಸೆಸ್ ಮಾಡಬಹುದು. ಸೊ ಅದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ಜಾಯಿನ್ ಆಗಿ. ಎಸ್ ಫ್ರೆಂಡ್ಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.